ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ. ಕಿಚ್ಚ ಸುದೀಪ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಕಿಚ್ಚ ಸುದೀಪ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ರಿಕೆಟ್ ಟೂರ್ನಿಯ ಸಮಾರೋಪದಲ್ಲಿ ಪಾಲ್ಗೊಳ್ಳುವಂತೆ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಅರ್ಧ ಗಂಟೆ ಕಾಲ ಸಿಎಂ ಸಿದ್ದರಾಮಯ್ಯ ಜೊತೆ ಕಿಚ್ಚ ಸುದೀಪ್ ಮಾತುಕತೆ ಆಗಿದೆ. ಆ ದೃಶ್ಯಾವಳಿಗಳನ್ನು ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ರಾಜಕೀಯ ಮಾತುಕತೆ ಏನಾದ್ರೂ ನಡೆದಿದೆಯಾ, ಸ್ಟಾರ್ ಕ್ಯಾಂಪೇನರ್ ಆಗಿ ಸಿದ್ದರಾಮಯ್ಯನವರು ಇವರನ್ನ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಮಾಹಿತಿ ಈಗಷ್ಟೇ ತಿಳಿಯಬೇಕಿದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಕಿಚ್ಚ ಸುದೀಪ್ ಸಿಎಂ ರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಏನಿದೆ ಈ ಕುರಿತಂತೆ ಅಪ್ಡೇಟ್ಸ್? ಅದು ಸಭಾ ಇವತ್ತು ಭೇಟಿಯಾಗಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅಂದ್ರೆ ಒಂದು ಆಹ್ವಾನ ಪತ್ರಿಕೆ ನೀಡೋದ್ರ ಜೊತೆಗೆ ಅಂದ್ರೆ ಏನು ಸಿನಿಮಾ ತಾರೆಯರು ಆಯೋಜಿಸಿರುವಂತಹ ಕ್ರಿಕೆಟ್ ಪಂದ್ಯಾವಳಿಯ ಸಮಾರಂಭಕ್ಕೆ ತಾವು ಬರಬೇಕು ಅನ್ನುವಂತಹ ಆಹ್ವಾನ ಪತ್ರಿಕೆ ನೀಡೋದ್ರ ಜೊತೆಗೆ ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚಿಸಿದ್ರು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇದೇ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಒಂದು ರೀತಿ ಸ್ಟಾರ್ ಪ್ರಚಾರಕರಾಗಿ ನೀವು ಬರಬೇಕು, ಅದು ಕೂಡ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಭಾ ಓಕೆ, ಈ ಕುರಿತಂತೆ ಏನಾದ್ರೂ ಕ್ಲಾರಿಫಿಕೇಶನ್ ಸಿಗ್ತಾ ಕಿಚ್ಚ ಸುದೀಪ್ ಅವರಿಂದ? ಇಲ್ಲ, ಈ ಕುರಿತು ಅಧಿಕೃತವಾಗಿ ಯಾವುದೇ ರೀತಿಯ ಅಂದ್ರೆ ಸುದೀಪ್ ಅವರ ವಲಯದಿಂದ ಯಾವುದೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದ್ರೆ ರಾಜಕೀಯ ವಲಯದಿಂದ ಲಭ್ಯ ಆಗ್ತಿರುವಂತ ಮಾಹಿತಿ ಪ್ರಕಾರ ಒಂದು ಸಿದ್ದರಾಮಯ್ಯ ಅವರ ಎರಡೂ ಕ್ಷೇತ್ರ ಅಂದ್ರೆ ಮಗನ ಕ್ಷೇತ್ರ ಮತ್ತು ಅವರ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಕ್ಯಾಂಪೇನ್ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಸುದೀಪ್ ಅವರ ಮುಂದೆ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕ್ಷಮಾ. ಓಕೆ, ಕಿಚ್ಚ ಸುದೀಪ್ ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತವ್ರು, ಇವರಿಗೇನಾದ್ರೂ ಗಾಳ ಬೀಸಿದ್ದಾರಾ ಕಾಂಗ್ರೆಸ್ ವಲಯದಿಂದ ಅಂತ? ಈ ಹಿಂದೆ ಅಂದ್ರೆ ಕಳೆದ 1.5 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಭೇಟಿ ಆಗ್ತಾ ಇರುವಂತದ್ದು. ಈ ಹಿಂದೆ ಅಂದ್ರೆ ಕುಮಾರಸ್ವಾಮಿ ಅವರ ಬರ್ತ್ಡೇ ದಿನ ಕೂಡ ಸುದೀಪ್ ಅವರು ಭೇಟಿಯಾಗಿ ಅಂದ್ರೆ ಅವರಿಗೆ ಅಡಿಗೆ ಮಾಡಿ ಬಡಿಸಿದ್ದು ಕೂಡ ಇತ್ತು. ಅಂದ್ರೆ ಎರಡೂ ಕಡೆ ಮಾಡ್ತಾ ಇದಾರ ಅಥವಾ ರಾಜಕೀಯಕ್ಕೆ ಬರ್ತಾ ಇದಾರ, ಯಾವ್ದಾದ್ರು ಪಕ್ಷಕ್ಕೆ ಬರ್ತಾ ಇದಾರ ಅನ್ನುವಂಥದ್ದು ಕೂಡ ಎಲ್ಲಾ ಲೆಕ್ಕ ಆಗಿತ್ತು. ಆದ್ರೆ ಈ ಬಗ್ಗೆ ಸುದೀಪ್ ಅವರಿಂದ ಯಾವುದೇ ರೀತಿಯಾದಂತ ಖಚಿತ ಮಾಹಿತಿ ಹೊರಗಡೆ ಬಿದ್ದಿಲ್ಲ. ಅಂದ್ರೆ ಅಟ್ಲೀಸ್ಟ್ ಸ್ಟಾರ್ ಪ್ರಚಾರಕರಾಗಿ ಹೋಗ್ತೀರಾ ಅಥವಾ ಹೋಗ್ತಾರಾ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳಿರಲಿಲ್ಲ. ಆದ್ರೆ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಅಂದ್ರೆ ಇತ್ತ ಕಡೆ ಸಿದ್ದರಾಮಯ್ಯ ಅವರು ಭೇಟಿಯಾದಂತ ಸಂದರ್ಭದಲ್ಲಿ, ಆ ಕಡೆ ಕುಮಾರಸ್ವಾಮಿ ಅವರ ಭೇಟಿಯಾದಂತ ಸಂದರ್ಭದಲ್ಲಿ ಇಬ್ಬರೂ ಜೊತೆ ಕೂಡ ರಾಜಕೀಯವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಖಚಿತವಾದಂತದ್ದು. ಇದನ್ನು ದೇವೇಗೌಡರು ಕೂಡ ಸ್ಪಷ್ಟಪಡಿಸಿದ್ರು. ಹೌದು, ರಾಜಕೀಯವಾಗಿ ಒಂದಷ್ಟು ಮಾಹಿತಿಗಳು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಸಭಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.